ಖುಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಇವತ್ತು ವೈಟ್ ಆ್ಯಂಡ್ ವೈಟ್ ಸ್ಯಾರಿಲಿ ಫುಲ್ ರೆಡಿಯಾಗಿ ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿ. ನನಗೊಂದು ಆಸೆ ಇತ್ತು, ನಾನು ಫಸ್ಟ್ ಏನಾದರೂ ಫೋಟೋಸ್ ತೆಗೆಸ್ಕೊಂಡ್ರೆ ಅದು ಅಪ್ಪು ಹತ್ರನೇ ತೆಗೆಸ್ಕೋಬೇಕು, ಅದರಲ್ಲೂ ಈ ಕಾಸ್ಟ್ಯೂಮಲ್ಲೇ ತೆಗೆಸ್ಕೊಬೇಕು ಅಂತ. ನನಗೆ ಈ ಕೇರಳ ಸ್ಯಾರಿ ಅಂದರೆ ವೈಟ್ ಆ್ಯಂಡ್ ವೈಟ್ ಕುಟಿ ಸ್ಯಾರಿ ಅಂತಾರಲ್ಲ, ಅದು ತುಂಬಾ ಇಷ್ಟ. ಇದರಲ್ಲೇ ತೆಗೆಸ್ಕೊಬೇಕಂತ ಆಸೆ ಇತ್ತು. ಸರಿ, ಹೆಂಗಿದ್ರು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಲ್ವ, ಅಲ್ಲಿ ನೇಚರು ಎಲ್ಲ ಚೆನ್ನಾಗಿರುತ್ತೆ, ಗ್ರೀನರಿ ಇರುತ್ತೆ, ಅಲ್ಲಿ ತೆಗೆಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬರುವಾಗ ಸ್ಯಾರಿ ಕೂಡ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಕೆರೆ ಎಲ್ಲ ಇದೆಯಲ್ವಾ, ಅಲ್ಲೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮದು ಪ್ಲ್ಯಾನ್ ಸ್ವಲ್ಪ ಬೇರೆಯೇ ಇತ್ತು ಅಲ್ವಾ ಅಪ್ಪು? ನಾವು ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಅಂದರೆ ಸಂಜೆ ಕೆರೆ ಪಕ್ಕ ಸ್ವಲ್ಪ ಕ್ಯಾಂಪ್ ಹಾಕಿ ಅಲ್ಲೇನಾದರೂ ಫುಡ್ನ ಕುಕ್ ಮಾಡ್ಕೊಂಡು ತಿನ್ನಬೇಕು, ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಎಲ್ಲ ಆಸೆ ಇತ್ತು. ಆದರೆ ನಾವು ಅಲ್ಲಿಂದ ಬರೋದು ಲೇಟ್ ಆಗಿಬಿಡ್ತಲ್ಲ, ಅಲ್ಲಿ ಸ್ವಲ್ಪ ಇಶ್ಯೂ ಆಗಿ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು. ಇನ್ನಿದು ಕ್ಯಾನ್ಸಲ್ ಆಗಬಾರ್ದು ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಪಟ ಅಂತ ರೆಡಿ ಆಗಿಬಿಟ್ಟಿದ್ದೀನಿ. ಸ್ಯಾರಿ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಚೆನ್ನಾಗಿದೆ ಬಿಡು, ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನೇ ರೆಡಿಯಾಗಿದ್ದೀನಿ, ಹೆಂಗಾಗುತ್ತೋ ಹಂಗೆ. ನಂಗೆ ಸಿಂಗಲ್ ಪಿನ್ ಮಾಡ್ಕೊಂಡು ಹಾಕೊಬೇಕಂತ ಆಸೆ ಇತ್ತು, ಬಟ್ ಈ ಸ್ಯಾರಿ ಸ್ವಲ್ಪ ತೆಳ್ಳಗಿದೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಮಾಮೂಲಿಯಾಗೇ ಹಾಕೊಂಡಿರೋದು. ಇಲ್ಲಿ ಬಾಯ್ಲರಲ್ಲೆಲ್ಲ ನೀರೆಲ್ಲ ಕಾಯಿಸ್ತಾ ಇದ್ದಾರೆ. ಅಪ್ಪು ಅದು ನೋಡಿದ ತಕ್ಷಣ ಬಂದು ಹೇಳ್ಬಿಟ್ರು, ಬೇಗ ರೆಡಿ ಆಗ್ಬೇಕು ನೀನು ಇವಾಗ, ಅದು ಅಲ್ಲೆಲ್ಲ ಒಲೆ ಹತ್ರ ಎಲ್ಲ ಫೋಟೋಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಈಗ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿ ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಪ್ಪು ಏನು ಅಂದ್ಕೊಂಡಿದ್ರು ಅಂದರೆ, ಬೆಳಗ್ಗೆನೇ ಸೂರ್ಯ ಹುಟ್ಟೋ ಸಮಯದಲ್ಲಿ ಕೆಲವೊಂದಿಷ್ಟು ಫೋಟೋಸ್ನ ತೆಗಿಬೇಕು ಅಂತೇಳಿ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅಲ್ಲಿ ನೀರು ಎಲ್ಲ ಇತ್ತಲ್ವ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಆದರೆ ನನಗೆ ಅವ್ರನ್ನ ಅಷ್ಟು ಬೇಗ ಎಬ್ಬಿಸ್ಲಿಕ್ಕೆ ಇವತ್ತು ಇಷ್ಟ ಇರಲಿಲ್ಲ, ಯಾಕಂದರೆ ನೆನ್ನೆ ಎಲ್ಲ ಪಾಪ ಡ್ರೈವ್ ಮಾಡಿದರು, ಅವರು ಕೂಡ ಓಡಾಡಿದ್ರಲ್ವ. ನಾವು ಬರೀ ಕುತ್ಕೊಂಡು ಓಡಾಡ್ತೀವಿ ಅಷ್ಟೇ. ಅವರು ಹಂಗಲ್ಲ, ನನಗೆ ವಿಡಿಯೋಸ್ ಮಾಡಿಕೊಡ್ತಾರೆ, ಅವ್ರು ಡ್ರೈವ್ ಮಾಡ್ತಾರೆ, ಈ ಥರ ಎಲ್ಲ ಇರುತ್ತೆ, ಅವ್ರಿಗೆ ಜಾಸ್ತಿ ಟಯರ್ಡ್ ಆಗಿರುತ್ತೇನೋ ಅಂತೇಳಿ ನಾನು ಬೆಳಗ್ಗೆ ಬೇಗ ಎಬ್ಬಿಸ್ಲಿಕ್ಕೆ ಹೋಗಲಿಲ್ಲ. ನಾನು ಫುಲ್ಲು ರೆಡಿಯಾಗಿ ಅದಾದಮೇಲೆ ಅವ್ರನ್ನ ಎಬ್ಬಿಸ್ದೆ. ನನ್ನ ಬಾಯ್ಲರ್ನೇ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಹತ್ರದಿಂದ ನೋಡ್ತಿರೋದಲ್ವಾ. ನಮ್ಮ ಕಡೆ ಎಲ್ಲ ಇದಿರೋದೇ ಇಲ್ಲ. ಬಾ ಡಮ್ ಅಂದ್ಬಿಡ್ತದೆ ಜಾಸ್ತಿ ಬಿಸಿ ಆದರೆ. ಎರಡರಲ್ಲಿ ಕಾಯಿಸ್ತಾ ಇದ್ದಾರೆ, ಈ ಕಡೆ ಒಂದು ಆ ಕಡೆ ಒಂದು. ಹೊಗೆ ಸ್ವಲ್ಪ ಕಡಿಮೆ ಅನ್ಸುತ್ತಲ್ಲ ಅಪ್ಪು? ಅದು ಡೀಸೆಲ್ ಹಾಕ್ತವ್ರೆ, ಒಣಗಿರೋ ಮರ. ಅಪ್ಪು ಹೆಂಗಂದರೆ, ನಾವು ಎಲ್ಲಿ ಹೋಗಿರ್ತೀವಿ ನೋಡಿ, ಅಲ್ಲಿ ಏನಿರುತ್ತೆ ಅದನ್ನು ಅವರು ಯೂಸ್ ಮಾಡಿಕೊಂಡು ಆ ಫೋಟೋಸ್ನ ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಅಂತೇಳಿ ಅವರು ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಔಟ್ಡೋರ್ ಶೂಟೆಲ್ಲ ಮಾಡಿ ತುಂಬಾ ರೂಢಿ ಅಲ್ವಾ. ನಾನಾದರೆ ಜಾಸ್ತಿ ಇಂಡೋರ್ ಶೂಟ್ ಮಾಡ್ತೀನಿ ಅಷ್ಟೇ, ಅವ್ರು ಔಟ್ಡೋರ್ ಶೂಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾವು ಅಲ್ಲಿ ಹೋದಾಗ ಅಲ್ಲಿ ಏನಿರುತ್ತೆ ನೋಡಿ, ಒಂದು ಬುಟ್ಟಿ ಇದ್ರೂ ಸರಿ, ಇಲ್ಲ ಬಾಯ್ಲರು, ಇಲ್ಲಾಂದರೆ ಒಂದು ಬೋಟು, ಏನಿರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ಯಾವ ಥರ ನಾವು ಪೋಸ್ ಮಾಡಬೇಕು, ಅಥವಾ ಅಲ್ಲಿ ಯಾವ ಥರ ಫೋಟೋಸ್ನ ತೆಗಿಬೋದು, ಯಾವ ಥರ ವಿಡಿಯೋಸ್ ಮಾಡ್ಕೊಬೋದು ಅಂತ ಪಟ್ಟಂತ ಯೋಚನೆ ಮಾಡಿ ಮಾಡಿಬಿಡ್ತಾರೆ. ಅಲ್ಲಿ ಬಾಯ್ಲರ್ ಹತ್ರ ಮಾತ್ರ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಸುಕೃತಿಗೂ ಕೂಡ ವೈಟ್ ಕಲರ್ ಡ್ರೆಸ್ ಯಾವುದಾದ್ರೂ ಹಾಕಿ ಅಂತ ಹೇಳಿದ್ದೆ, ಅಂದರೆ ಫ್ರಾಕು, ಇಲ್ಲಾಂದರೆ ಲಂಗ ಬ್ಲೌಸು, ಲಂಗ ದಾವಣಿ, ಈ ಥರದ್ದು ಪುಟ್ಟದ್ದು ಬರುತ್ತೆ ಗೊತ್ತಾ, ಆ ಥರದ್ದು ಯಾವುದಾದ್ರೂ ಹಾಕಿ ಅಂತ. ಅದಕ್ಕೆ ಅವರು ಕೂಡ ಬೆಳಗ್ಗೆನೇ ಎಬ್ಬಿಸಿ ಅವಳನ್ನ ರೆಡಿ ಮಾಡಿದ್ದಾರೆ. ಇವತ್ತೇನೋ ಗೊತ್ತಿಲ್ಲ, ಅವಳೇ ಬೇಗನೆ ಎದ್ಬಿಟ್ಟಿದ್ದಾಳೆ. ಅವಳಿಗೆ ಮೊದಲೆಲ್ಲ ಈಚೆ ಹೋಗೋಕೆ ಅಷ್ಟಿಷ್ಟ ಆಗ್ತಿರ್ಲಿಲ್ಲ, ಆದರೆ ಇತ್ತೀಚೆಗೆ ತುಂಬಾ ಖುಷಿ ಪಟ್ಕೊಂಡು ಬರ್ತಾಳೆ. ನನಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು, ನನಗೆ ಮತ್ತು ಅಪ್ಪಗೂ ಇಬ್ರಿಗೂ. ನಂದು ಸುಕೃತಿದು ಸ್ವಲ್ಪ ಫೋಟೋಸ್ನೆಲ್ಲ ತೆಗಿಬೇಕು ಈ ಥರ ವೈಟ್ ಆ್ಯಂಡ್ ವೈಟಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಸ್ಯಾರಿ ಸ್ವಲ್ಪ ಕ್ರೀಮ್ ಕಲರ್ ಇದೆ, ಸುಕೃತಿ ಡ್ರೆಸ್ಸು ಒಂಚೂರು ವೈಟ್ ಆಗಿಬಿಡ್ತು. ಎಷ್ಟು ಚೆನ್ನಾಗಿ ಪೋಸ್ ಮಾಡಿದ್ಲು ಗೊತ್ತಾ ಇವತ್ತು. ನಾವೇನು ಹೇಳ್ಕೊಡೋದೇ ಬೇಡ, ಅವಳೇ ಪೋಸ್ ಮಾಡಿಬಿಟ್ಲು. ಕೆಲವೊಮ್ಮೆ ನಾವು ಎಷ್ಟು ಹೇಳಿದ್ರೂ ಫೋಟೋಗೆ ನಿಲ್ಲಲ್ಲ, ನಾನು ತೆಗೆಸ್ಕೊಳಲ್ಲ ಅಂತೇಳಿ ಹೊರಟ್ಬಿಡ್ತಾಳೆ. ಇವತ್ತೇನೋ ಖುಷಿಯಾಗಿ ತೆಗೆಸ್ಕೊಂಡ್ಲು. ಈ ಕಡೆ ದೂರ ಹಂಗೆ ಕಾಲಿಂದ ಎತ್ಕೊಂಡೆ. ಇಲ್ಲಿ ಇಲ್ಲಿ ಸ್ಮೈಲ್ ಮಾಡು, ಇಲ್ಲಿ ಸಾಕು, ಕಾಲು ಬಿಡು, ಅಷ್ಟೊಂದು ಹೈಟ್ ಇಟ್ಬೇಡ. ಹಂಗೆ ನೋಡಿ, ಇಲ್ಲಿ ನಿನ್ನ ಡ್ಯಾಡಿ ನೋಡ್ಬೇಡ, ಇಲ್ಲಿ ನೋಡು ಬೇಗ.
ಇನ್ನಲ್ಲಿ ನಂದು ಸುಕೃತಿದು ಸ್ವಲ್ಪ ಫೋಟೋಸ್ನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಒಳಗಡೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಜಾಗ ಎಲ್ಲ ಇತ್ತು. ಅಂದರೆ ಪುಟ್ಟ ಪುಟ್ಟ ಮನೆ ಎಲ್ಲ ಇರುತ್ತೆ ಗೊತ್ತಾ, ಅಲ್ಲೆಲ್ಲನೂ ಕೂಡ ತೆಗಿಯೋಣ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ಕರ್ಕೊಂಡು ಬಂದರು. ರಾತ್ರಿ ನಾವು ಕತ್ಲೆ ಆಗಿತ್ತಲ್ಲ, ಹಾಗಾಗಿ ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ನೋಡಲಿಕ್ಕೆ ಆಗಿರಲಿಲ್ಲ. ಇನ್ನಪ್ಪು ಬೆಳಗ್ಗೆ ಬೇಗ ಎದ್ದು ಹೋಗಿ ನೋಡಿಕೊಂಡು ಪಟ್ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಹಾಂ, ಸ್ಮೈಲ್ ಜಾಸ್ತಿ ಇರಲಿ ಅಂತ. ಹಂಗೆ ಕೆಮ್ಮಿ ನಗು. ಬಂದೆ ಹಂಗೆ ಹಾಂ, ಕೆಮ್ಮು. ಮಾಮೂಲಿ ಟೈಮಲ್ಲಿ ಎಷ್ಟು ನಗ್ತಿರ್ತೀನಿ ಅಂದರೆ ಮಾತಿಗೆ ಮುಂಚೆ ನಾನು ನಗ್ತಾನೆ ಇರ್ತೀನಿ. ಕೆಲವೊಬ್ಬರು ಕಮೆಂಟಲ್ಲಿ ಕೂಡ ಹೇಳ್ತೀರಾ ಮಧ್ಯೆ ಮಧ್ಯೆ ನಗ್ಬಿಡಿ ನೀವು ಅಂತ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನೋ ಗೊತ್ತಿಲ್ಲ. ಆದರೆ ಅಪ್ಪು ಇಲ್ಲಿ ಸ್ಮೈಲ್ ಮಾಡು ಅಂತಿದ್ದಾರೆ. ನನಗೆ ಜೋರಾಗಿ ಸ್ಮೈಲ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಏನೇನೋ ಹೇಳ್ತಾ ಇದ್ರು. ಹಂಗೆ ವಾಕ್ ಬಾ. ಹಾಂ, ಅಲ್ಲೇನು ಕೂರಂಗಿಲ್ಲ, ಬಾ ಸಾಕು. ಗಣೇಶ ಇರ್ಲಿ ಬಾ, ಅದೇನಾಗಲ್ಲ. ಕಾಣಿಸ್ತದೆ ಇಲ್ಲಿ ಬಾ. ಅಲ್ಲೇ ಕೆರೆ ಹತ್ರ ಹೋಯ್ತಾ ಇದೆಯಾ ನೋಡ. ಇಲ್ಲಿ ನಿಂತ್ಕೊ, ಇಲ್ಲಿ ತುಟ್ಟ ತುದಿಗೆ ನಿಂತ್ಕೊ. ಇಲ್ಲೇ ಛತ್ರಿ ಒಂಚೂರು ಹಿಂಗೆ ಎತ್ಬಿಟ್ಟು ಕೈ ಹಾಕು. ಮಳೆಗೆ ಕೈ ಹಾಕು. ಛತ್ರಿ ಒಂದು ಸ್ವಲ್ಪ ಹಂಗೆ ಕಣ್ಮುಚ್ಬೇಡ. ಕಣ್ಮುಚ್ಚಿದ್ರೆ ಹೋಯ್ತು. ಹಂಗೇರು, ಚೆನ್ನಾಗಿ ಬರ್ತೈತೆ. ಹಂಗೇರು. ಪಾಪ ಕೃಷ್ಣ ನೋಡಕ್ಕಾಯ್ತಾ ಇಲ್ಲ. ಹಾಂ, ಒಂಚೂರು ಇಲ್ಲಿ ಈ ಕಡೆಗೆ ಬಾ. ಈ ಕಡೆ ಬಾ. ಇವತ್ತೇನು ಗೊತ್ತಾ, ಬೆಳಗ್ಗೆನೇ ಹನಿ ಬೀಳಲಿಕ್ಕೂ ಕೂಡ ಶುರುವಾಗ್ಬಿಟ್ಟಿತ್ತು. ಅಂದರೆ ಜೋರಾಗಿ ಬರ್ತಿರ್ಲಿಲ್ಲ, ಸಣ್ಣ ಹನಿ ಬೀಳ್ತಿತ್ತು. ಅದಕ್ಕೆ ಅಪ್ಪು ಏನು ಅಂದ್ಕೊಂಡ್ರು ಅಂದರೆ ಸ್ವಲ್ಪ ಮೊದಲು ಆ ಕಡೆ ಎಲ್ಲ ಫೋಟೋಸ್ನ ತೆಕ್ಕೊಂಡು ಕವರ್ ಮಾಡ್ಕೊಂಬಿಡೋಣ ಆ ಪ್ಲೇಸ್ನೆಲ್ಲ. ಅದಾದಮೇಲೆ ನದಿ ಹತ್ರ ಹೋಗಿ ಅಲ್ಲಿ ಫೋಟೋಸ್ನ ತೆಗಿಯೋಣ. ಅಲ್ಲಿ ಅಕಸ್ಮಾತ್ ಹನಿ ಬಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅವ್ರು ಅಂದ್ಕೊಂಡಿದ್ರು. ಏನೋ ಗೊತ್ತಿಲ್ಲ, ನಾವು ಅಲ್ಲಿ ಕ್ಲಿಕ್ ಮಾಡಿ ಇನ್ನೊಂದು 5 ನಿಮಿಷ ಕೂಡ ಆಗಿರಲಿಲ್ಲ, ಅಷ್ಟರಲ್ಲಿ ಹನಿ ಬೀಳಲಿಕ್ಕೆ ಶುರುವಾಗ್ಬಿಡ್ತು. ಸ್ವಲ್ಪ ಜೋರಾಗೇ ಬರ್ತಿತ್ತು. ಅವ್ರಿಗೆ ಕೊಡೆ ಇಟ್ಕೊಂಡು ಆಮೇಲೆ ಅಲ್ಲಿ ನದಿ ಹತ್ರ ಎಲ್ಲ ಕೆಲವೊಂದು ಫೋಟೋಸ್ ತೆಗಿಯೋದೆಲ್ಲ ತುಂಬ ಆಸೆ ಇತ್ತು. ಹನಿ ಬಿದ್ದಿದ್ದಕ್ಕೂ ಅದಕ್ಕೂ ಅವ್ರು ತುಂಬಾ ಖುಷಿ ಪಡ್ತಿದ್ರು, ಹೇಳ್ತಾಯಿದ್ರು. ಕೆಲವೊಮ್ಮೆ ಈ ಥರ ಫೋಟೋಗ್ರಫಿ ಮಾಡುವಾಗ ಕೆಲವೊಬ್ರಿಗೆ ಆಸೆ ಇರುತ್ತೆ, ಆ ನದಿ ಹತ್ರ ನಿಂತ್ಕೊಂಡು ತಗೊಳ್ಬೇಕು, ಆ ಸಮಯದಲ್ಲಿ ಸರಿಯಾಗಿ ಹನಿ ಬೀಳಬೇಕು ಅಂತೇಳಿ. ಅಕಸ್ಮಾತ್ ಹನಿ ಬಿದ್ದಿಲ್ಲ ಅಂದ್ರೂ ಆರ್ಟಿಫಿಷಿಯಲ್ ರೈನ್ ಎಫೆಕ್ಟ್ಸ್ ಎಲ್ಲ ಮಾಡ್ತಾರಲ್ವ, ಆ ಥರದ್ದೆಲ್ಲ ಮಾಡಿಸ್ಕೊಂಡು ತೆಗೆಸ್ಕೊಳ್ತಾರೆ ಅಂತ. ನಿನಗೇನೋ ಲಕ್ ಇವತ್ತು, ನೀನು ಹೆಂಗೆ ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ. ಆದರೆ ಏನು ಗೊತ್ತಾ, ನಾನು ಈ ಥರ ಎಲ್ಲ ನಿಜ ಆಸೆನೇ ಪಟ್ಟಿರಲಿಲ್ಲ. ಹನಿ ಬೀಳೋ ಸಮಯದಲ್ಲಿ ತಗೊಳ್ಬೇಕು ಅಥವಾ ನದಿ ಹತ್ರ ತೊಗೊಳ್ಬೇಕು ಅಂತ ಎಲ್ಲ ಹೇಳಿ. ನನಗೆ ಆಸೆ ಇದ್ದಿದ್ದು ನದಿ ಹತ್ರ ಕ್ಯಾಂಪಿಂಗ್ ಟೆಂಟ್ ಹಾಕ್ಕೊಂಡು ಒಂದು ಸ್ವಲ್ಪ ಸಮಯ ಕಳಿಬೇಕು ಅಂತೇಳಿ. ಆದರೆ ನನ್ನ ಆಸೆಗಿಂತ ಜಾಸ್ತಿನೇ ಇವತ್ತು ಎಲ್ಲ ಈಡೇರ್ತು ಅಂತಲೇ ಹೇಳ್ಬೋದು. ಆದರೆ ನಿಜವಾಗ್ಲೂ ಅಪ್ಪು ಕಷ್ಟ ಅಂತೂ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ಮತ್ತು ಕೃಷ್ಣಣ್ಣ ಅಂತೂ ಕೊಡೆನೇ ಇಟ್ಕೊಂಡಿರಲಿಲ್ಲ, ನೀರಲ್ಲಿ ನೆನ್ಕೊಂಡೇನೆ ನನಗೆ ವಿಡಿಯೋಸ್ ಮಾಡಿಕೊಡ್ತಾಯಿದ್ರು. ಇನ್ನು ಅಪ್ಪು ಕ್ಯಾಮ್ರಾ ಹಾಳಾಗಿಬಿಡುತ್ತೆ ಅಂತೇಳಿ ಅವರೊಂದು ಕೊಡೆ ಇಟ್ಕೊಂಡು ಅಲ್ಲಿಂದ ಫೋಟೋಸ್ನ ಕ್ಲಿಕ್ ಮಾಡ್ತಿದ್ರು. ನಾವು ಅಂತ ಅಲ್ಲ, ಬೇರೆ ಎಲ್ಲ ಫೋಟೋಗ್ರಾಫರ್ಸು ಮತ್ತು ವಿಡಿಯೋಗ್ರಾಫರ್ಸ್ ಕೂಡ ಅಷ್ಟೇ. ಒಂದು ವಿಡಿಯೋ ಚೆನ್ನಾಗಿ ಬರಬೇಕು ಅಥವಾ ಒಂದು ಫೋಟೋ ಚೆನ್ನಾಗಿ ಬರಬೇಕು ಅಂದರೆ ಎಷ್ಟು ಎಫರ್ಟ್ ಹಾಕಿರ್ತಾರೆ ಗೊತ್ತಾ. ಅವ್ರಿಗೇನಾದರೂ ಪೆಟ್ಟಾಗತ್ತೆ ಅಥವಾ ನೆನೀತಾರೆ, ಕ್ಯಾಮ್ರಾ ಹಾಳಾಗುತ್ತೆ, ಇದನ್ನೆಲ್ಲ ಅವರು ತಲೆಯಲ್ಲೇ ಇಟ್ಕೊಂಡಿರಲ್ಲ. ಮೇಯ್ನಾಗಿ ಅವ್ರಿಗೇನೆಂದರೆ ಈ ಫೋಟೋಸ್ ತೊಗೊಳ್ಲಿಕ್ಕೆ ಬಂದಿರೋರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅವ್ರ ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕು, ಅವ್ರು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದೇ ಅವ್ರ ತಲೆಯಲ್ಲಿ ಇರುತ್ತೆ. ನನಗೆ ಇವತ್ತದು ಎಕ್ಸ್ಪೀರಿಯನ್ಸ್ ಆಯಿತು. ಪಾಪ ಅಪ್ಪು ಅಷ್ಟೊಂದು ಎಫರ್ಟ್ ಹಾಕಿ ಎಲ್ಲ ತೆಗಿತಿದ್ರಲ್ಲ, ನನಗೆ ಒಂಥರ ಬೇಜಾರಾಗ್ತಾಯಿತ್ತು. ನನಗದಲ್ಲದೆ ಸುಸ್ತು ಕೂಡ ಆಗ್ತಾಯಿತ್ತು.
ಆದ್ರೂ ಅವ್ರು ಬಿಡ್ತಿರ್ಲಿಲ್ಲ. ಇಲ್ಲ ತೆಗಿತೀನಿ, ಸ್ವಲ್ಪ ತೆಗೆಸ್ಕೊಂಡು ಬಿಡು, ಮತ್ತೆ ನಮಗೆ ಈ ಥರದ್ದೆಲ್ಲ ಚಾನ್ಸ್ ಸಿಗಲ್ಲ, ಏನಾಗಲ್ಲ, ಸ್ವಲ್ಪ ಹೊತ್ತು ಕಷ್ಟ ಆದ್ರೂ ಅಡ್ಜಸ್ಟ್ ಮಾಡ್ಕೊ ಅಂತೇಳಿ. ನೀವೀಗ ನೋಡ್ತಿರ್ಬೋದು ಆ ಕೆರೆ ಹತ್ರ ಹೋಗಿ ಅಂದರೆ ನೀರೊಳಗಡೆ ಎಲ್ಲ ಕಾಲಿಟ್ಕೊಂಡು ಹೆಂಗೆ ಕುತ್ಕೊಂಡು ಹೆಂಗೆ ನಿಂತ್ಕೊಂಡು ತೆಗ್ದಿದ್ದಾರೆ ಅಂದರೆ ನನಗೆ ನಿಜ ನಗು ಬರ್ತಿತ್ತು ಇವತ್ತು. ಅದಲ್ಲದೆ ಭಯ ಕೂಡ ಆಗ್ತಿತ್ತು ನಂಗೆ. ಸ್ವಲ್ಪ ಈ ನೀರ ಹತ್ರ ಎಲ್ಲ ಓಡಾಡೋದು ಅಂದರೆ ಒಂಚೂರು ಭಯನೇನೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ ಅಂತೇಳಿ. ಆದರೆ ಎಲ್ಲನೂ ಕೂಡ ಯೋಚನೆ ಮಾಡಿಕೊಂಡು ಸ್ವಲ್ಪ ಹುಷಾರಾಗೇನೇ ಫೋಟೋಶೂಟೆಲ್ಲ ಮಾಡಿದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ತುಂಬ ಪ್ರೀತಿಯಿಂದ ಕಾಳಜಿ ವಹಿಸಿ ಕಮೆಂಟಲ್ಲಿ ಹೇಳ್ತಾ ಇರ್ತೀರ, ಯಾಕೆ ಇಷ್ಟು ರಿಸ್ಕ್ ತೊಗೊಂಡು ಈ ಸಮಯದಲ್ಲಿ ಈ ಥರದ್ದೆಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೋಗಿ ಮಾಡಿಸ್ಕೊಳ್ತೀರ, ಸ್ವಲ್ಪ ಹುಷಾರಾಗಿರಿ ಅಂತ ಎಲ್ಲ ಹೇಳ್ತೀರಾ ಅಲ್ವಾ. ಅದಕ್ಕೆ ಹೇಳಿದೆ. ಅಪ್ಪು ಫೋಟೋಸ್ನ ತೆಗಿಯೋದ್ರ ಮೇಲೆ ಎಷ್ಟು ಗಮನ ಕೊಟ್ಟಿರ್ತಾರೋ ಹಾಗೆ ನನ್ನ ಮೇಲೂ ಕೂಡ ಗಮನ ಕೊಟ್ಟಿರ್ತಾರೆ. ಯಾವ ಜಾಗದಲ್ಲಿ ನಿಲ್ಲಬೇಕು, ಎಲ್ಲಿ ಹಳ್ಳ ಇದೆ, ಎಲ್ಲಿ ದಿಣ್ಣೆ ಇದೆ, ಅದನ್ನೆಲ್ಲ ಫಸ್ಟ್ ಅವ್ರು ಚೆಕ್ ಮಾಡಿಬಿಟ್ಟು ಅದಾದಮೇಲೆ ನನ್ನನ್ನು ನಿಲ್ಲಿಸ್ತಾ ಇದ್ರು. ಅದು ವಿಡಿಯೋಸ್ ಏನೋ ಇದರಲ್ಲಿ ಇದೆಯೋ ಇಲ್ವೋ ನನಗಷ್ಟು ಗೊತ್ತಿಲ್ಲ, ಇದ್ದರೆ ಇಲ್ಲಿ ಆ್ಯಡ್ ಮಾಡ್ತೀನಿ. ಫಸ್ಟು ಬಂದವರು ಅದನ್ನು ನೋಡ್ತಾ ಇದ್ರು, ನೆಲನ ನೋಡಿ ಇಲ್ಲಿ ಆ್ಯಡ್ ಆಗಿದೆ ನೋಡಿಬಿಟ್ಟು ಅದು ಗಟ್ಟಿ ಇದ್ದರೆ ಮಾತ್ರ ನನ್ನನ್ನು ನಿಲ್ಲಿಸ್ತಿದ್ರು. ಅದು ಗಟ್ಟಿ ಇದೆ, ಅಲ್ಲಿ ನಿಲ್ಲು, ಅಲ್ಲಿ ನಿಂತ್ಕೊಂಡ್ರೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆತ್ತಗಿರೋ ಜಾಗ ಏನಾದರೂ ಆದರೆ ಅಥವಾ ಹಳ್ಳ ದಿಣ್ಣೆ ಇರೋ ಥರ ಇದ್ದರೆ ನೋಡಿಕೊಂಡು ಬೇಡ ಬೇರೆ ಕಡೆ ನಿಂತ್ಕೊಳ್ಳೋಣ, ನಿಂತ್ಕೊ ಅಲ್ಲಿ ಮಾಡೋಣ ಅಂತೆಲ್ಲ ಹೇಳ್ತಿದ್ರು. ಒಟ್ಟಿನಲ್ಲಿ ಅವರು ಫೋಟೋಸ್ ಮೇಲೆ ಎಷ್ಟು ಗಮನ ಕೊಟ್ಟು ತೆಗಿಬೇಕು ಅದೇ ಥರ ನನ್ನ ಮೇಲೂ ಕೂಡ ಗಮನ ಇಟ್ಕೊಂಡೇನೇನೆ ಫೋಟೋಸ್ನೆಲ್ಲ ತೆಗೆದಿದ್ದು. ಇನ್ನು ಇಲ್ಲಿ ಕೆಲವೊಂದು ಫೋಟೋಸ್ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ಈ ಕಡೆ ಕ್ಯಾಮ್ರಾ ಕಡೆ. ಹುಡುಗನ ಹುಡುಗಿನ ಬಾಯ ಗರ್ಲ ಕೆಮ್ಮು ಹಂಗೆ. ಏನು ತೊಂದರೆ ಇಲ್ಲ, ನೀನು ಇವಾಗ ಮುಂದೆ ಬಾ, ನಿಂಗೂ ಮಾಡಿಸ್ತೀನಿ. ಒಳಗೆ ಹೋಗ್ಬೇಡ, ಮುಂದೆ ಬಾ ಸ್ವಲ್ಪ. ಸಾಕು. ಮನೆ ರೆಡಿ ಮಾಡು. ಹಂಗೆ, ವೆರಿ ಗುಡ್. ಇಲ್ಲ ಬಾಳೆ ರೆಡಿ ಮಾಡ್ಕೊಂಡು ನೀಟಾಗಿ ಹಂಗೆ ಇರು. ಆಮೇಲೆ ಸರ ಹಿಂಗೆ ನೋಡಿ, ನಾನು ಸರ ಹಾಕಿದ್ದೀನಿ ಅಮ್ಮ. ಹಾಂ, ಹಂಗೆ ಇರು, ಸೂಪರ್ ಆಗೈತೆ. ಈಗ ನೋಡಿ ನಾನು ಬಳೆ ಹಾಕಿದ್ದೀನಿ ಅಂತ ಹಾಕ. ಹಂಗೆ ಚೂರು ಮೇಲೆ ಕೆತ್ತ ಕೈ. ಹಾಂ, ಚೂರು ಕೆಳಗಡೆ ಬಿಡು, ಎಡಗೈ ಬಲಗೈ ಮೇಲೆ. ಹಂಗೆ ಇರು ಚೆನ್ನಾಗೈತೆ. ಹಂಗೆ ಇರು. ಹಂಗೆ ಇರು. ಚೂರು ಕಣ್ಣಿ ಕಡೆ ತೋರಿಸು. ಹಾಂ, 2 ನಿಮಿಷ ತೋರಿಸು. ಹಾಂ, ಕೆಮ್ಮು ಹೊಟ್ಟೆ ಗಣೇಶನ್ ಹಿಡ್ಕೊ ಈಗ. ಹಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಆಡು, ಏನಾಗಲ್ಲ. ಮನೇಲಿ ಆಡ್ತೀಯ, ಇಲ್ಲಿ ಆಡಕ್ಕೇನು. ಇಲ್ಲಿ ಕೃಷ್ಣಣ್ಣ ಹೋಗ್ಬಿಡ್ಲಾ? ಹಿಂಗೆ ಸೆರಗ್ನ ಹಿಂಗೆ ನೆರಳು ಮಾಡೋದು. ಹಾಗೆ ಇದೇ ಇಷ್ಟು ಅಂತ ಹಿಂಗೆ ಇದೇ. ಒಂದು ಕೈ ಎಡಗೈಯಲ್ಲಿ ಇಟ್ಕೋ, ಈ ಬಲಗೈಯಲ್ಲಿ ಸೆರಗಿ ಹಿಂಗೆ ಇಟ್ಕೋ, ಬಲಗೈಯಲ್ಲಿ ಸೆರಗಿ ಇಟ್ಕೋ. ನೋಡಿ ಈ ಕಡೆ ಹಿಂಗೆ ತಿರುಗಿ ಹಿಂಗೆ ಇಟ್ಕೋ. ಬಿಸಿಲು ಸೂರ್ಯ ಎಲ್ಲಿರೋದು? ಹಾಂ, ಹಂಗೆ ಇರು. ಹಂಗೆ ಇರು.
ಇನ್ನು ಕೆಲವೊಂದು ಫೋಟೋಸ್ ಮತ್ತು ವಿಡಿಯೋಸ್ ಮಾಡ್ಕೊಳ್ಬೇಕು ಅಂತೇಳಿ ಅಪ್ಪು, ಆದರೆ ನಂಗೆ ಹಶ್ವಾಗಿಬಿಟ್ಟಿತ್ತು, ಅದಕ್ಕೆ ಸಾಕಂತ ಹೇಳಿ ತಿಂಡಿಗೆ ಹೋಗೋಣ ಅಂದ್ಕೊಂಡ್ವಿ. ಹಾಗೆ ನಾನು ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ನ ಮಾತ್ರ ಶೇರ್ ಮಾಡಿದ್ದೀನಿ. ನಿಮ್ಗಿನ್ನ ಫೋಟೋಸ್ ಮತ್ತು ವಿಡಿಯೋಸ್ ನೋಡಬೇಕು ಅನ್ನೋಂಗಿದ್ರೆ ನಾನು ವಾಟ್ಸಪ್ದು QR ಕೋಡ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಈ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನೇರವಾಗಿ ವಾಟ್ಸಪ್ಗೆ ಹೋಗಿ ಅಲ್ಲೂ ಕೂಡ ಫೋಟೋಸ್ ಮತ್ತು ವಿಡಿಯೋಸ್ನ ನೋಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಕೂಡ ಅಲ್ಲಿ ಮಾಡ್ಕೊಳ್ಳಿ ಆಯಿತಾ. ಇನ್ನು ನಾನು ಸಾಕಪ್ಪು ಫೋಟೋಸ್ ಎಲ್ಲ ಫಸ್ಟು ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಿದ್ನಲ್ಲ, ಅದಕ್ಕೆ ಅಪ್ಪು ವಾತಾವರಣ ಟೈಮು ಮತ್ತೆ ನಮಗೆ ಸಿಗಲ್ಲ, ಅದನ್ನು ಪೂರ್ತಿಯಾಗಿ ಯುಟಿಲೈಸ್ ಮಾಡ್ಕೊಂಬಿಡ್ಬೇಕು ಅಂತೇಳಿ ಅವರು. ಆದರೆ ನಂಗೆ ತುಂಬ ಹಶ್ವಾಗ್ತಿತ್ತು ಮತ್ತು ಸುಸ್ತಾಗ್ತಿತ್ತಲ್ಲ, ಅದಕ್ಕೆ ಸರಿ ಬಿಡು ತಿಂಡಿನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಾಡೋಣ ಇನ್ನೊಂದು ಸ್ವಲ್ಪ ಅಂತ ಹೇಳಿ ತಿಂಡಿಗೆ ಬಂದ್ವಿ. ಇಲ್ಲಂತೂ ತಿಂಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಮಗಿಲ್ಲಿ ತಿಂಡಿ ಮತ್ತು ಅಲ್ಲಿನ ವಾತಾವರಣ ಇರ್ಬೋದು, ಹಾಗೆ ಊಟ ಇರ್ಬೋದು, ತುಂಬಾ ಇಷ್ಟ ಆಯಿತು. ಫುಡ್ ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿತ್ತು. ಇನ್ನು ಸುಕೃತಿನೂ ಕೂಡ ಆಟ ಆಡ್ಕೊಂಡು ತಿಂಡಿ ತಿನ್ಕೊಳ್ತಾ ಇದ್ದಾಳೆ. ಇನ್ನು ನಮಗೆ ಸ್ವಲ್ಪ ಇಡ್ಲಿ, ಹಾಗೆ ಟೊಮೊಟೊ ಬಾತು, ವಡೆ, ಕೇಸರಿ ಬಾತು ಈ ಥರದ್ದೆಲ್ಲ ಮಾಡಿಸಿದ್ರು. ಹಾಗೆ ಹೆವಿಯಾಗಿ ಮಾಡಿಸಿ ಚೆಲ್ಲೋ ಥರನೂ ಏನೂ ಇರಲಿಲ್ಲ ಗೊತ್ತಾ, ಅಲ್ಲಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರ ಮಾಡಿದರು. ಹೇಳಮ್ಮ, ನಿಂಗೆ ಏನು ಇಷ್ಟ ಆಯಿತು? ಆಹಾ, ನಾನು ನೀನು ಇಷ್ಟ ಆಗಿಲ್ಲ. ಹೋಗಕ್ಕ ನಿಜ ಹೇಳಬೇಕು ಅಂದರೆ ಸುಕೃತಿಗೆ ನನಗಿಂತ ಅವ್ರ ಮಾಮ ಅಂದ್ರೇ ಜಾಸ್ತಿ ಇಷ್ಟ, ಜಾಸ್ತಿ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು. ಆದರೆ ನಾವು ಇವಾಗ ಈ ಥರ ಎಲ್ಲ ಕೇಳಿದಾಗ, ಇಲ್ಲಾಂದರೆ ಅವ್ರೇನಾದರೂ ಅವಳನ್ನ ರೇಗಿಸ್ದಾಗ ಈ ಥರ ಹೇಳೋದು, ನನಗೆ ಮಾಮ ಅಂದರೆ ಇಷ್ಟ ಇಲ್ಲ, ಅತ್ತೆ ಇಷ್ಟ, ಡ್ಯಾಡಿ ಇಷ್ಟ, ಮಮ್ಮಿ ಇಷ್ಟ ಅಂತ ಹೇಳಿ. ಇನ್ನು ತಿಂಡಿ ಮುಗಿಸ್ಕೊಂಡು ನಾವು ಕೂಡ ಫ್ರೆಶ್ನಪ್ ಆಗಿ ಮತ್ತೆ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಅಂದರೆ ಬೇರೆ ಪ್ಲೇಸ್ನೆಲ್ಲ ನೋಡೋಣ ಅಂತ. 5 ನಿಮಿಷಕ್ಕೂ ರೆಡಿ ಮಾಡು ಅಂದ್ಬಿಟ್ರೆ 10 ನಿಮಿಷಕ್ಕೆ ರೆಡಿ ಆಗಿರೋದು ನಾವು. 10 ನಿಮಿಷಕ್ಕಂತೆ 1 ಅವರ್ 2 ಅವರ್ ತಗೊಂಡಿದ್ದೀರಾ. ನನಗೆ ಕಣ್ಗಚ್ಚಿರೋ ಕಾಜಲ್ಲಿ ಹೋಗ್ತಾ ಇಲ್ಲ. 9:40ಕ್ಕೆ ರೂಮಿಗೆ ಬಂದಿದ್ದು, ಇಷ್ಟಾದರೂ ರೆಡಿ ಆಯ್ತಾ ಇದ್ದೀರಾ? ಕಾಜಲ್ಲಿ ಹೋಗಿಲ್ಲ ನಾನು, ಹಾಂ ಹಂಗೆ ಫುಲ್ ಟಿಶ್ಯೂ ಒರೆಸ್ಕೊಂಡು ಬಂದಿರೋದು. ಹಾಂ, ಈ ಕಡೆ ಬರ್ತೀರಾ ಏನು? ನಿಮ್ಮ ಯಜಮಾನ್ ಆ ಕಡೆ ಅಂತೆ. ನಾನು ಆ ಕಡೆ ಹೋಗ್ತೀನಿ. ಇವು ಆಂಟಿ ವಾಲೆ ಹಾಕೋಣಕ್ಕೆ, ಸಾರಿ ಅಕ್ಕ ವಾಲೆ ಹಾಕೋಣಕ್ಕೆ 10 ನಿಮಿಷ. ಹಾಂ, ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ 1/4 ಗಂಟೆ. ಪ್ಯಾಂಟ್ ಶರ್ಟ್ ಬೆಳಗ್ಗೆ 8 ಗಂಟೆಯಿಂದ ಸಾಹೇಬ್ರು 8 ಗಂಟೆಯಿಂದ 9:30 ತನಕ ಫೋಟೋ ತೆಗೆದ್ರು ಪಾಪ. ಗಂಡು ಮಕ್ಕಳೇ ಹಂಗೆ ಅಲ್ವಾ, ಅವರು ಪಟ್ಟಂತ ರೆಡಿ ಆಗಿಬಿಡ್ತಾರೆ, ಏನೊಂದು ಶರ್ಟು ಪ್ಯಾಂಟು ಹಾಕೊಂಡ್ಬಿಟ್ರೆ ಅವರು ರೆಡಿ ಆದರು ಅಂತ. ನಾವೇನಾದರೂ ಸ್ವಲ್ಪ ಲೇಟ್ ಮಾಡಿದ್ರೆ ಟೈಮ್ ವೇಸ್ಟ್ ಆಯಿತು, ನೀವು ತುಂಬ ಲೇಟ್ ಮಾಡಿದ್ರಿ ಅಂತೇಳಿ ರೇಗಿಸ್ತಿರ್ತಾರೆ. ನಮ್ಮನೇಲೂ ಹಂಗೇನೇನೆ. ನಾನು ಅರ್ಪಿತವ್ರು ಒಂಚೂರು ರೆಡಿ ಆಗಲಿಕ್ಕೆ ಲೇಟ್ ಮಾಡ್ದು, ಅಂದರೆ ನನ್ನದು ಆ ಸ್ಯಾರಿ ಎಲ್ಲ ತೆಗೆದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು, ಅದಕ್ಕೆ ರೇಗಿಸ್ತಿದ್ರು. ಈಗ 40 ರೂಪಾಯಿ ಕೊಡಪ್ಪ. ಅಲ್ಲಿ ಹಾಕಿದ್ದಾರೆ ನೋಡಿ, ಬೋರ್ಡ್ ಹಾಕಿದ್ದಾರೆ ಏನೇನೋ ಅಂತ. ತುಂಬ ಜನ ಬಂದಿದ್ದಾರೆ ಇವತ್ತು. ಅಲ್ಲಿ ನೋಡಿ ಕಾರು, ಚೇಂಜ್ ಇಲ್ವಲ್ಲ ಸರ್? 10 ರೂಪಾಯಿ ಕೊಡ. ಡ್ಯಾಶ್ ಬೋರ್ಡಲ್ಲಿ ಇದೆ ನೋಡಿ ಅಣ್ಣ. 10 ರೂಪಾಯಿ ನಾನೇ ಕೊಟ್ಟರೆ ನೀವು ಇನ್ನೂ 30 ಕೊಡ್ತೀರಾ? ಡ್ಯಾಶ್ ಬೋರ್ಡಲ್ಲಿ ಇದೆ ನೋಡಿ. ಹಾಂ ಸರಿ. ನಿಮಗೆ ನೀರು ಬಾಟ್ಲ್ ಹಾಕ್ತಾಳೆ, ಒಂದು ಹಾಕೊಂಡಿಲ್ಲ. ಚಿಕ್ಕದಿದೆಯಲ್ಲ. ಇನ್ನು ನಾವು ಅಲ್ಲಿಂದ ರೂಮ್ನ ಚೆಕ್ಔಟ್ ಮಾಡಿಕೊಂಡು ನೇರವಾಗಿ ದುಬಾರೆಗೆ ಬಂದ್ವಿ. ಇಲ್ಲಿ ಆನೆ ಎಲ್ಲ ಇರುತ್ತೆ ಅಲ್ವಾ, ಸುಕೃತಿಗೆ ಸ್ವಲ್ಪ ಖುಷಿ ಆಗುತ್ತೆ, ಇನ್ನು ನಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ಮೊದಲು ಇಲ್ಲಿಗೆ ಬಂದ್ವಾ. ಆದರೆ ಏನೋ ಗೊತ್ತಿಲ್ಲ, ಸುಕೃತಿಗೆ ಆನೆ ನೋಡಲಿಕ್ಕೆ ರೆಡಿ ಇಲ್ಲ ಅವಳು. ಲಾಸ್ಟ್ ಟೈಮ್ ನಾವು ಟ್ರಿಪ್ಗೆ ಹೋದಾಗ ಅಲ್ಲಿ ಆನೆ ಹತ್ರ ಎಲ್ಲ ಕರ್ಕೊಂಡೋಗಿ ಆನೆ ಆಶೀರ್ವಾದ ಎಲ್ಲ ಮಾಡಿತ್ತಲ್ವ, ಆ ಸೊಂಡ್ಲಲ್ಲಿ ಹಿಂಗೆ ತಲೆಗೆ ಟಚ್ ಮಾಡಿದಾಗ ಸ್ವಲ್ಪ ಒಡ್ದಂಗೆ ಆಗುತ್ತೆ, ಒಂಚೂರು ನೋವಾಗುತ್ತಲ್ಲ, ಆವಾಗ ಅವಳು ಎದ್ರುಕೊಂಡಿದ್ದಾಳೆ ಅನ್ಕೋತೀನಿ. ಅದಕ್ಕೆ ಇಲ್ಲಿ ಆನೆ ನೋಡ್ಲಿಕ್ಕೆ ಹೋಗೋಣ ಅಂದರೆ ಬೇಡ ಬೇಡ, ಅದು ನನಗೆ ಹೊಡೆದ್ಬಿಡುತ್ತೆ, ನಾವು ಬರೋಲ್ಲ ಅಂತ ಹೇಳಿ ಹೇಳ್ತಾ ಇದ್ಲು. ಇನ್ನು ಅಲ್ಲಿ ಹೋದ್ಮೇಲೆ ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಇನ್ನು ಅಲ್ಲಿ ನಮ್ಮ ಓನ್ ವೆಹಿಕಲ್ಸ್ನೆಲ್ಲ ಒಳಗಡೆ ಬಿಡಲ್ಲ, ಅಲ್ಲಿ ಜೀಪ್ ಇರುತ್ತಲ್ಲ ಅಲ್ಲಿಂದನೇ ಹೋಗಬೇಕು. ಒಂದು ಕಡೆಗೆ 80 ರೂಪಾಯಿನೋ ತೊಗೊಳ್ತಾರೆ, 80 ರೂಪಾಯೋ 40 ರೂಪಾಯಿನೋ ತೊಗೊತಾರೆ, ನಂಗೆ ಅಷ್ಟಾಗಿ ನೆನಪಿಲ್ಲ. ಇನ್ನು ಹೋಗ್ಬೋದು, ಆ ರೋಡೇನು ಅಷ್ಟೊಂದು ಹಳ್ಳ ದಿಣ್ಣೆ ಥರ ಎಲ್ಲ ಇರುತ್ತಲ್ವ, ಆ ಥರ ಎಲ್ಲ ಜಾಸ್ತಿ ಇರಲಿಲ್ಲ. ಮಾಮೂಲಿಯಾಗಿ ಹಳ್ಳಿ ರೋಡ್ ಇರುತ್ತೆ ನೋಡಿ, ಆ ಥರ ಇತ್ತು. ಅದನ್ನ ನೋಡಿಕೊಂಡು ನಾನು ಕೂಡ ಹೋಗ್ಬೋದು ಆರಾಮಾಗಿ, ಏನು ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು
ಬಂದ್ವಿ. ಇನ್ನು ಇಲ್ಲಿ ಒಬ್ಬರು ಅಂಕಲ್ ಸಿಕ್ಕಿದ್ರ. ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಗೇಟಿಂದ ಇಲ್ಲಿವರೆಗೂ ನಾನು ನಡ್ಕೊಂಡು ಬಂದಿದ್ದೀನಿ ಅಂದ್ಕೊಂಡ್ಬಿಟ್ಟು, ನಡ್ಕೊಂಡು ಬಂದ ಅಮ್ಮ ಅಲ್ಲಿಂದ, ಸುಸ್ತಾಗಿಲ್ವ ನಿಮಗೆ ಅಂತ ಎಲ್ಲ ಕೇಳ್ತಿದ್ರು. ಇಲ್ಲ ನಾವು ಜೀಪಲ್ಲಿ ಬಂದು ಅಂದಾಗ ಹೌದಾ ಆಗಿದ್ರೆ ಸರಿ ಹುಷಾರು ಅಂತ ಹೇಳಿ ಹೋದರು. ನಿಜ ಖುಷಿ ಆಯಿತು. ಅವ್ರು ಯಾರತ್ತಾನೇ ಗೊತ್ತಿಲ್ಲ, ಆದರೂ ಕೂಡ ನೋಡಿ ಎಷ್ಟು ಪ್ರೀತಿಯಿಂದ ಕಾಳಜಿ ವಹಿಸಿ ಆ ಥರ ಕೇಳ್ತಾರಲ್ಲ, ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಮನಸ್ಸಿಗೇನೋ ಒಂಥರ ಖುಷಿ ಆಗುತ್ತೆ. ನಾವು ಎಷ್ಟು ದುಡಿತೀವೋ, ಎಷ್ಟು ಸಂಪಾದನೆ ಮಾಡ್ತೀವೋ, ಮತ್ತೊಂದು ಅದೆಲ್ಲ ಏನೂ ಲೆಕ್ಕ ಇರಲ್ಲ. ನಾವು ಒಬ್ರಿಗೆ ಏನು ಒಳ್ಳೇದು ಬಯಸ್ತೀವಿ, ಏನು ಒಳ್ಳೇದು ಮಾಡ್ತೀವಿ ಅನ್ನೋದೊಂದೇನೇ ದೇವರಲ್ಲಿ ಲೆಕ್ಕ ಇರುತ್ತಂತೆ. ಹಂಗೆ ಅನ್ನಿಸ್ತು ನನಗೆ ಆ ಸಮಯದಲ್ಲಿ. ಪಾಪ ಅವ್ರು ನಮ್ಮ ಮೇಲೆ ಎಷ್ಟು ಕಾಳಜಿ ವಹಿಸಿ ಮಾತಾಡ್ಸಿದ್ರು ಅಂತ ಹೇಳಿ. ಇನ್ನು ಇಲ್ಲಿ ಆನೆ ಹತ್ರ ಬಂದ್ವಾ. ಸುಕೃತಿ ಅಂತೂ ನಿಜವಾಗ್ಲೂ ನೋಡಲಿಕ್ಕೆ ರೆಡಿ ಇಲ್ಲ. ಅವಳು ಒಂದು ಸ್ವಲ್ಪ ಮುಟ್ಸೋಣ ಅಂದರೂ ಕೂಡ ಅವಳಿಗೆ ಇಷ್ಟ ಇಲ್ಲ. ಕೊನೆಗೆ ಫೀಡ್ ಮಾಡಿಸ್ತೀಯಮ್ಮ ಅಂದ್ರೂ ಇಲ್ಲ, ಬೇಡ ನಂಗೆ ಭಯ ಸರಿ ಬೇಡ ಅಂದ್ಬಿಟ್ಟು ನಾವೇ ಹುಲ್ಲು ಕೊಡೋದೆಲ್ಲ ಮಾಡಿ ಅದಾದಮೇಲೆ ಅಲ್ಲಿ ಸ್ವಲ್ಪ ಫೋಟೋಸ್ನೆಲ್ಲ ತೆಕ್ಕೊಂಡು ಅಲ್ಲಿ ಬೋಟಿಂಗ್ ಕೂಡ ಇರುತ್ತೆ, ಅಲ್ಲಿಗೆ ಹೋಗೋಣ ಅಂತೇಳಿ ಆ ಕಡೆ ಹೋದ್ವಿ. ನಾನಂತೂ ಹೋಗ್ತಿರ್ಲಿಲ್ಲ ಬೋಟಿಂಗಿಗೆಲ್ಲ, ಸ್ವಲ್ಪ ಸ್ಪೀಡಾಗಿ ಹೋಗುತ್ತಲ್ಲ ಆ ಥರ ಬೋಟಿಂಗ್ ಮಾತ್ರ ಇದ್ದಿದ್ದು, ನಿಧಾನಕ್ಕೆ ಹೋಗೋ ಥರ ಎಲ್ಲ ಏನೂ ಇರಲಿಲ್ಲ. ಅದಕ್ಕೆ ನಾವು ಹೋಗೋದು ಬೇಡ, ಇನ್ನು ಎಲ್ಲರೂ ಕೂಡ ಹೋಗಲಿ ಅಂತ ಹೇಳಿ ಅಂದ್ಕೊಂಡು ಹೋದ್ವಿ. ಆದರೆ ಅರ್ಪಿತ್ ಅವ್ರಿಗೂ ಕೂಡ ಇಷ್ಟ ಇರಲಿಲ್ಲ. ನೀವು ಬಂದಿಲ್ಲ ಅಂದರೆ ನಾನು ಹೋಗಲ್ಲ ಅಂತ ಅಂದರು. ಇನ್ನು ಸರಿ ಇವರಿಬ್ಬರೇ ಹೋಗಲಿ ಅಂತೇಳಿ ಅವರಿಬ್ರಿಗೆ ಹೇಳಿದ್ರೆ, ಇನ್ನು ನೀವಿಬ್ಬರು ಬರಲ್ಲ ನಾವಿಬ್ರು ಹೆಂಗೆ ಹೋಗೋದು ಅಂತೇಳಿ ಕೃಷ್ಣನೂ ಕೂಡ ಹೋಗಲಿಲ್ಲ. ವಿಚಾರಿಸಿದ್ರು ಅಷ್ಟೇ ಎಷ್ಟು ಅಮೌಂಟು ಏನು ಅಂತ ಹೇಳ್ಬಿಟ್ಟು. ಒಬ್ರಿಗೇನೋ 400 ರುಪೀಸೋ 500 ರುಪೀಸೋ ಏನೋ ಇತ್ತು. ಅಪ್ಪಗೊಂಚೂರು ಆಸೆ ಇತ್ತು ಹೋಗಬೇಕು ಅಂತ, ನಾವು ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹೋಗಲಿಲ್ಲ ಅಷ್ಟೇ. ಇನ್ನು ಇಲ್ಲಿ ಮಾಮೂಲಿಯಾಗಿ ಆರ್ಟಿಫಿಷಿಯಲ್ದೆಲ್ಲ ಇಟ್ಟಿರ್ತಾರಲ್ವ, ಸರಿ ಅಲ್ಲೋಗಲಿಲ್ಲ. ಇಲ್ಲಾದ್ರೂ ಕುತ್ಕೊಳ್ಳಿ ಸ್ವಲ್ಪ ಫೋಟೋಸ್ ತೆಗಿತೀನಿ ಅಂತ ಹೇಳಿ ಸುಕೃತಿದು ನಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ರು. ಅದಾದಮೇಲೆ ನಾವಿಲ್ಲಿ ಚಕ್ಲಿ ಒಲೆಗೆ ಬಂದಿದ್ದೀವಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಹತ್ತತ್ರ ಒಂದು ಗಂಟೆ ಆಗಿತ್ತು ಅಂತ ಅನ್ಕೋತೀವಿ. ಇನ್ನು ಸ್ವಲ್ಪ ಬೇಗನೆ ಬಂದ್ವೇನೋ. ಆದರೆ ಅಲ್ಲಿಗೆ ಬಂದಿದ್ದ ಕೂಡಲೇ ಎಷ್ಟು ಜೋರು ಹನಿ ಬೀಳ್ತಿತ್ತು ಗೊತ್ತಾ. ಇಲ್ಲ ಅಂದ್ರೂ ಒಂದು 3/4 ಗಂಟೆ ಹನಿ ಬಿದ್ದಿದ್ದೆ. ಅಷ್ಟು ಹನಿ ಬಿದ್ದರೂ ಕೂಡ ನಮಗೆ ನಿಜವಾಗ್ಲೂ ಒಂದು ಚೂರು ಕೂಡ ಬೇಜಾರಾಗಲಿಲ್ಲ. ಯಾಕಂದರೆ ಅಲ್ಲಿ ವಾತಾವರಣ ಆ ಥರ ಇತ್ತು, ನಿಜವಾಗ್ಲೂ ನೋಡಲಿಕ್ಕೆ 2 ಕಣ್ಣು ಸಾಲದು. ಈ ಥರ ಹನಿ ಬೀಳೋ ಸಮಯದಲ್ಲಿ ನಾವು ಹೋಗಲ್ಲೆಲ್ಲ ನೋಡ್ತೀವಿ, ಅಂದರೆ ನಾವು ಹೋಗಿರೋ ಸಮಯದಲ್ಲಿ ಹನಿ ಬೀಳುತ್ತೆ ಅಂತ ಎಲ್ಲ ನಿಜ ನಾವು ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ನಾವಿನ್ನೂ ಏನು ತಿಂದಿರಲಿಲ್ಲ ಅಲ್ವಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ದು. ಮಧ್ಯಾಹ್ನ ಊಟದ ಟೈಮ್ ಕೂಡ ಆಗಿತ್ತಲ್ಲ, ಅದಕ್ಕೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ವ್ಯೂ ನೋಡೋಣ ಅಂತೇಳಿ ಹಂಗೆ ಕೂತಿದ್ವಿ. ಅಲ್ಲಿ ಚುರುಮುರಿ, ಆಮೇಲೆ ಬಿಸಿ ಬಿಸಿಯಾಗಿ ಜೋಳ, ಇದ್ರ ಜೊತೆಗೆ ಸ್ವಲ್ಪ ಮಾವಿನಕಾಯಿ, ಹಾಗೆ ಮಾವಿನಕಾಯಿ ಮತ್ತು ಈ ಸ್ಟಾರ್ ಫ್ರೂಟ್ನೆಲ್ಲ ಉಪ್ಪು ನೀರಲ್ಲಿ ನೆನೆಸಿರ್ತಾರಲ್ಲ ಅದೆಲ್ಲ ಇಟ್ಕೊಂಡಿದ್ರು. ಎಲ್ಲನೂ ಕೂಡ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಹನಿ ನಿಲ್ತಲ್ಲ ಆ ಸಮಯದಲ್ಲಿ ಅಲ್ಲೂ ಈಗ ಹೋಗೋಣ ಅಂತೇಳಿ ಹೋಗಿ ಅಲ್ಲೂ ಕೂಡ ನೋಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ವಿಷಯ ಏನು ಗೊತ್ತಾ ಬೇಜಾರಾಗಿದ್ದು, ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಪೊಲೀಸ್ ಇರ್ತಾರೆ. ಪಾಪ ಅವ್ರು ಅಲರ್ಟಾಗಿ ಅಷ್ಟು ಹುಷಾರಾಗಿ ಎಲ್ಲರೂ ನೋಡ್ಕೊತಿದ್ರು ಕೂಡ ಕೆಲವೊಬ್ಬರು ಕಣ್ ತಪ್ಪಿಸಿ ಆ ಮೆಟ್ಲು ಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕೂರಿಸ್ಕೊಂಡು ನೋಡ್ತಿರ್ತಾರೆ. ಅಕಸ್ಮಾತ್ ಒಂಚೂರು ಕಾಲು ಜಾರ್ತು ಅಂತ ಅಂದ್ಕೊಳ್ಳಿ, ನಮ್ಮ ಟೈಮ್ ಚೆನ್ನಾಗಿಲ್ಲ ಅನ್ನೋ ಸಮಯದಲ್ಲಿ ಪ್ರಾಣನೇ ಹೋಗ್ಬಿಡುತ್ತಾ. ನಾವು ನೋಡಬೇಕು, ಪ್ರಕೃತಿನ ಎಂಜಾಯ್ ಮಾಡಬೇಕು, ಆದರೂ ಕೂಡ ಸ್ವಲ್ಪ ಹುಷಾರಲ್ಲಿರಬೇಕು. ನಮ್ಮ ಪ್ರಾಣ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಎಲ್ಲಿದ್ಯಾ ಸುಕ್ಕು? ಸುಕ್ಕು ಬಂಗಾರ ಎಲ್ಲಿದ್ಯಾ? ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ ಡ್ಯಾಮಲ್ಲಿ ಬಿಟ್ಟು ಬಂದ್ರ ಸುಕೃತಿನ? ಅರ್ಪಿತ ಅವ್ರೆ ಬಿಟ್ಬಿಟ್ವಿ, ಹೇಳ ಮತ್ ಕೇಳಲ್ವಲ್ಲ. ಒಂದ್ ಮುಚ್ಕೊಡು ಹೋಗ್ಲಿ. ಸುಕೃತಿ ಎಲ್ಲಿದ್ಯಾ ಕಂದ? ಹಾ ಎಲ್ಲಿ ಕೇಳಿಸ್ತೈತೆ? ಎಲ್ಲಿದ್ಯಾ? ಹಾ ಕಾಣಿಸ್ತೆ. ಹಾ ಇಲ್ಲೇ ಇದೆಯಾ ಬಂಗಾರು, ಸೊಸೆ ಬಂಗಾರು? ಮತ್ತೆ ಅಲ್ಲಿ ಡ್ಯಾಮ್ ಹತ್ರ ಬಿಟ್ಬಿಟ್ಟು ಬಂದೆ ಅಂದ್ರು ನಿಮ್ಮಮ್ಮ. ಅಲ್ಲೇ ಬಿಟ್ಬಿಟ್ಟು ಬಂದ್ರ? ಮತ್ತೆ ಕರ್ಕೊಂಬಂದ್ರ? ಅಯ್ಯೋ ಬಂಗಾರ, ಡ್ಯಾಮ್ ಹತ್ರ ಹೋಗಿದ್ದ ನೀನು? ನನ್ಗೆ ಇಷ್ಟೊತ್ತು ಕಾಣಿಸ್ತಾ ಇರ್ಲಿಲ್ವಲ್ಲ, ಎಲ್ಲೋಗಿದ್ದೆ? ಹೌದಾ? ಮುದ್ದು ನೀನು. ಹೌದಾ? ನೋಡಿರ್ಲಿಲ್ಲ ಬಂಗಾರ ಚಾಳಿ.
ಇನ್ನು ನಾವು ಅಲ್ಲಿ ನೋಡಿಕೊಂಡು ಹೊರಡೋ ಅಷ್ಟರಲ್ಲಿ ಹತ್ತತ್ರ ಒಂದು 2 ಗಂಟೆ 2:30 ಆಗಿತ್ತು. ಇನ್ನು ನಾವು ಅಲ್ಲಿ ಹೊರಟ ಮೇಲೆ ಮತ್ತೆ ಹನಿ ಬೀಳಲಿಕ್ಕೂ ಕೂಡ ಶುರುವಾಗ್ಬಿಡ್ತು. ಎಲ್ರಿಗೂ ಹಸಿವು ಕೂಡ ಆಗಿತ್ತು. ಹನಿ ಬೀಳೋ ಸಮಯದಲ್ಲಿ ಅಪ್ಪು ಸ್ವಲ್ಪ ಕಾರ್ನ ನಿಧಾನಕ್ಕೇ ಓಡಿಸ್ತಾರೆ. ಅವ್ರಿಗೊಂಚೂರು ಭಯ, ನಾನಿರ್ತೀನಲ್ವ, ಅದಕ್ಕೆ ಅವ್ರು ಸ್ವಲ್ಪ ನಿಧಾನಕ್ಕೇ ಓಡಿಸೋದು. ಇನ್ನು ಅಲ್ಲಿಂದ ನಾವು ನೇರವಾಗಿ ಹೋಟೆಲ್ಗೆ ಬಂದ್ವಿ ಊಟ ಮುಗಿಸ್ಕೊಳ್ಳೋಣ ಅಂತ. ಇಲ್ಲಿ ಹೋದ ತಕ್ಷಣ ಹೇಳಿದ್ರು, ಅಂದರೆ ಒಂದು 1/2 ಅವರ್ ಲೇಟ್ ಆಗುತ್ತೆ, ವೆಯ್ಟ್ ಮಾಡ್ತೀವಿ ಅನ್ನಂಗಿದ್ರೆ ವೆಯ್ಟ್ ಮಾಡಿ ಅಂತ ಹೇಳಿ. ಇನ್ನು ಈ ಹೋಟೆಲ್ ಬಿಟ್ಟು ಬೇರೆ ಹೋಟೆಲ್ಗೆ ಹೋಗಬೇಕು ಅಂದರೆ ಅದು ಎಲ್ಲಿರುತ್ತೆ ಏನು ಅಂತೆಲ್ಲ ಹುಡುಕೊಂಡು ಹೋಗಬೇಕು. ಅದಕ್ಕೆ ಅಲ್ಲಿ ಹೋಗ್ಲಿಕ್ಕೂ ಅಷ್ಟೇ ಸಮಯ ಆಗುತ್ತೆ. ಅದ್ರ ಬದಲು ಇಲ್ಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅದಾದಮೇಲೆ ಊಟ ಮುಗಿಸ್ಕೊಂಡೆ ಹೊರಟ್ಬಿಡೋಣ ಅಂತೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಊಟಕ್ಕೆ ಕುತ್ಕೊಂಡ್ವಿ. ಇನ್ನು ಊಟಕ್ಕೆ ಎಲ್ಲರೂ ಕೂಡ ನಾನ್ ವೆಜ್ ಆರ್ಡರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಯಾಕಂದರೆ ನೆನ್ನೆ ವೆಜ್ಜು ತಿಂದಿದ್ದು. ಅಪ್ಪುಗೆ ಮತ್ತು ಕೃಷ್ಣಣ್ಣಂಗೆಲ್ಲ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ. ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಫಿಶ್ಶು ಮತ್ತು ಚಿಕನ್ ಸುಕ್ಕ ಏನೋ ಆರ್ಡ್ರ್ ಮಾಡಿದರು. ಇನ್ನು ಬಿರಿಯಾನಿ ಮತ್ತು ಮಟನ್ ಸುಕ್ಕ ಈ ಥರದ್ದೆಲ್ಲ ಮಾಡ್ಕೊಂಡಿದ್ರು. ಇನ್ನು ಅರ್ಪಿತ್ ಅವರಂತೂ ಎಲ್ಲೋದ್ರೂ ಅವರು ಫ್ರೈಡ್ ರೈಸು ಮತ್ತು ಎಗ್ ರೈಸ್ ಈ ಥರದ್ದೇ ತೊಗೊಳ್ಳೋದು. ಇಲ್ಲಿ ಸ್ವಲ್ಪ ಇವತ್ತು ಚೇಂಜ್ ಇರಲಿ ಅಂತೇಳಿ ಬಿರಿಯಾನಿ ಮಾಡ್ಕೊಂಡಿದ್ರು. ಇನ್ನೆಲ್ಲನೂ ಕೂಡ ತಿಂದ್ಕೊಂಡು ಅದಾದಮೇಲೆ ಇವಾಗ ಮತ್ತೆ ಬೇರೆ ಕಡೆ ಹೊರಟಿದ್ದೀವಿ. ಇಲ್ಲಿ ನಾವು ಬರೋ ಅಷ್ಟರಲ್ಲಿ ಹತ್ತತ್ರ 5 ಗಂಟೆ ಆಗಿಬಿಟ್ಟಿತ್ತು. ಅಪ್ಪು ಅಂತೂ ಇನ್ನೇನು ಕ್ಲೋಸ್ ಆಗಿಬಿಡತ್ತೆ ಅಂತೇಳಿ ಓಡ್ಕೊಂಡೋಗಿ ಅವರು ಟಿಕೆಟ್ ತೊಗೊಂಡ್ರು. ಟಿಕೆಟನ್ನು ತೊಗೊಂಡ್ಬಿಟ್ರೆ ಅದಾದಮೇಲೆ ಒಳಗಡೆ ಆರಾಮಾಗಿ ಹೋಗ್ಬೋದು ಅಂತ. ನಾವು ಬಂದು ಹಬ್ಬಿ ಫಾಲ್ಸ್ಗೆ ನೋಡ್ಕೊಂಡು ಹೋಗುವ. ನಡಿ ಬಿಡ್ಜಿತ್ತು, ಬಿಡಿಸಿ ತೆಗ್ಬಿಟ್ಟಿದ್ದಂಗೆ ಅವ್ರೆ. ಅದ ಇಲ್ಲಿ ಆ ಬಿಡ್ಜಲ್ಲಿ ಬಿಡ್ತಾ ಇದ್ರಮ್ಮ ಫಸ್ಟು. ಆ ಬಿಡ್ಜಲ್ಲಿ ಲಾಕ್ ಮಾಡಿದ್ದಂಗೆ ಅವ್ರೆ. ಅಪ್ಪ ಅಲ್ಲಿ ಮೇಲಿಂದ ಇಲ್ಲಿಂದನೇ ನೋಡು ಫಸ್ಟು. ನಡಿ ಹತ್ರ ನಡಿ ಈಗ. ಯಪ್ಪ ನೆಲ ನೋಡ್ಕೊಂಡು ಹೋಗಿ. ಇಲ್ಲಿ ಅಪ್ಪು ಹೇಳ್ತಾ ಇದ್ರು, ಕೆಲವೊಮ್ಮೆ ನೀರೇ ಇರಲ್ಲ, ನಾವು ಬಂದಾಗೆಲ್ಲ ನೀರು ಇರ್ತಿರ್ಲಿಲ್ಲ, ನೋಡು ನಿಂದು ಲಕ್ ಅನಿಸುತ್ತೆ ಎಷ್ಟು ಜೋರು ನೀರು ಬರ್ತಾ ಇದೆ ಅಂತ ಹೇಳಿ. ಖುಷಿ ಆಯ್ತು ನನಗೂ. ಅಷ್ಟು ಜೋರು ನೀರನ್ನ ಹತ್ರದಿಂದ ನೋಡಿದ್ದು. ಆದರೆ ನನಗೆ ಸ್ವಲ್ಪ ಭಯ ಜಾಸ್ತಿ, ತುಂಬ ಹತ್ರದಿಂದ ನೋಡಬೇಕು ಆ ಥರ ಎಲ್ಲ ನಾನು ಏನು ಆಸೆ ಪಡಲ್ಲ. ಪ್ರಕೃತಿ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಭಯಂಕರವಾಗಿ ಕೂಡ ಇರುತ್ತೆ. ಹಾಗಾಗಿ ನಾವು ಆದಷ್ಟು ನಮ್ಮ ಹುಷಾರಲ್ಲಿ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು, ನೋಡಬೇಕು, ಖುಷಿ ಪಡಬೇಕು, ಆದರೆ ಹುಷಾರಾಗಿರಬೇಕು ಅಷ್ಟೇ. ಬರ್ತೀಯ ಟ್ರಿಪ್ಗೆ ಇನ್ನೊಂದ್ಸಲ? ಹಾಂ, ನನ್ನ ಮಗುದು ನರ ನಾಡಿ ಎಲ್ಲ ಕಬ್ನ ಆಗ್ಬಿಟ್ಟಿರ್ತದೆ ಈಗ ಈ ಥರ ಎಕ್ಸಸೈಸ್ ಮಾಡಿದ್ರೆ. ಒಂದ್ಸಲ ನೋಡ್ಕೊಳ್ಳಿ, ಇನ್ನೊಂದ್ಸಲ ನೋಡ್ಕೋಕು. ಏನೋ ಜಿಗ್ನೆ ಯಾ ಕುಡಿದ್ರೆ ಕುಡಿತದ ನಡೀರಿ. ಏನು ನಡೀತೀಯಮ್ಮ, ನಡೀತೀಯ. ಇನ್ನೊಂದ್ಸಲ ಟ್ರಿಪ್ ಕರ್ಕೊಂಡು ಹೋಗಲ್ಲ ಅನ್ನೋ ಭಯಕ್ಕೆ ನಡೀತಾ ಇದೆಯಾ? ಆಮೇಲೆ ಮತ್ತೆ ಅವತ್ತು ಹಂಗೆ ಸುಸ್ತು ಅಂದಿದೆ, ನೆಕ್ಸ್ಟ್ ಟೈಮ್ ಹೋಗೋದು ಬೇಡ ಅಂತ. ಅಂದರೆ ಇಳಿಬೇಕಂತ ಏನು ಅನಿಸ್ಲಿಲ್ಲ. ನೋಡಿ ಇಲ್ಲಿ ಕುತ್ಕೊಂತೀಯ? ಬೇಡ, ಹತ್ತುತ್ತಾ ಇದೀವಲ್ಲ, ಸ್ವಲ್ಪ ಸುಸ್ತು ಆಗ್ತದೆ ಅಷ್ಟೇ. ಹಾಡ್ಬಿಟ್ಟು ಜೋರಾಗಿ ಹೊಡಿತಿದೆ ಗೊತ್ತಾ. ಹಣೆ ಅಳಿಸ್ಕೊಂಬಿಟ್ಟಿದ್ಯಾ ನೋಡು ಒಂಚೂರು ಬಿಟ್ಟು. ಹೌದಾ? ಕಾಲೆಲ್ಲ ಹಾಕತ್ತೀನಿ, ಅಲ್ಲಿ ಹನಿ ಎಲ್ಲ ಬಿಡ್ತಾರೆ ತಲೆ ಮೇಲೆ. ಇದು ಎಂತ ಸೌಂಡ್ ಗೊತ್ತಾ, ಏನು ಸೌಂಡು ಗೊತ್ತಾಗ್ತಿಲ್ಲ. ಕಪ್ಪೆ ಇಲ್ಲಾಂದ್ರೆ ಮಿಡ್ತೆ ಎರಡೆ. 5 ಗಂಟೆಗೆ ಇಷ್ಟು ಸೌಂಡ್ ಆಗ್ತದೆ. ಈ ನೈಟ್ ಟೈಮ್ ಏನಾದರೂ ಯಾರಾದರೂ ಅಪ್ಪಿ ತಪ್ಪಿಸ್ಕೊಂಡ್ಬಿಟ್ರೆ ಅಷ್ಟೇ, ಇನ್ನೆಷ್ಟು ಸೌಂಡ್ ಆಗ್ಬೋದು. ಈ ಕಡೆ ಬಾ.
ನನಗೆ ಸುಸ್ತಾಗಿರುತ್ತೇನೋ ಅಂತೇಳಿ ಅವರು ಹಂಗೆ ರೇಗ್ಸೋದು ನನ್ನನ್ನು. ನಾನು ಅದನ್ನು ತೋರಿಸ್ಕೊತಿರ್ಲಿಲ್ಲ, ನನಗೇನಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅಂದರೆ ನಾನು ಆರಾಮಾಗಿದ್ದೆ ಕೂಡ, ಯಾಕಂದರೆ ನಮ್ಗೆ ಅಲ್ಲಿ ರೆಸ್ಟ್ ಸಿಗ್ತಾಯಿತ್ತು, ಕುತ್ಕೊಳ್ತಾ ಇದ್ದೋ, ನಿಂತ್ಕೊಳ್ತಾ ಇದ್ದೋ. ಇನ್ನು ಇವಾಗ ನನಗೊಂದು ಒಳ್ಳೆ ವಾಕಿಂಗ್ ಆದಂಗೆ ಆಯ್ತು ನನಗೆ. ಮಾಮೂಲಿಯಾಗಿ ಬೆಂಗಳೂರಲ್ಲಿ ಮನೇಲಿದ್ದರೂ ಕೂಡ 1 ಅವರ್ ಟೈಮ್ಗೆ ವಾಕ್ ಮಾಡ್ತಾಯಿದ್ದೆ, ಇಲ್ಲಿ ಬಂದು ವಾಕ್ ಮಾಡಿದ್ದೀನಿ ಅನ್ನೋ ಥರ ಅನ್ನಿಸ್ತಿತ್ತು ಅಷ್ಟೇ. ಇನ್ನು ಅಲ್ಲಿಂದ ನಾವು ನೇರವಾಗಿ ಬೆಂಗಳೂರಿಗೆ ಹೊರಟ್ವಿ. ಇನ್ನು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಬರುವಾಗ ನೋಡಿ ಹೆಂಗಿದ್ದಾರೆ. ನಾವು ಮಾತ್ರ ಇದ್ದಂಗೆ ಇದೀವಿ ನೋಡಿ. ನೋಡಿ ನಿಮ್ದು ಕಂಟ್ರೋಲ್ ಕೆಂಪಗಾಗಿ ಅದು ಗಾಳಿ ನಾವು ಮುಂದಕ್ಕೆ ಗಾಳಿ. ಈ ಕಡೆ ಹಿಂದೆ ಕೃಷ್ಣ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲೂ ಎಂಟ್ರೆನ್ಸ್ ಅಲ್ಲೂ ಚೆನ್ನಾಗಿ ಆಗ್ತದೆ, ಚೆನ್ನಾಗಿ ಮಾಡ್ಸವ್ರೆ. ವೆರಿ ಯುನೀಕ್ ಆಗಿ ಮಾಡ್ಸವ್ರೆ.